केसीएन में आपका स्वागत है। मैं किंग हमीद। ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಗಾಂಧಿನಗರದ ಸಮಸ್ತ ಎಲ್ಲ ಸಂಘಟನೆ ಮುಖ್ಯಸ್ಥರು ವಿಶೇಷವಾಗಿ ಈ ಒಂದು ಮಠದ ಕಾಳಜಿ ಇಟ್ಟುಕೊಂಡು 49ನೇ ಹುಟ್ಟುಹಬ್ಬದಲ್ಲಿ ಅಸ್ಪೃಶ್ಯರಿಗೆ ಅಧಿಕಾರ ಸಿಗಬೇಕು, ಈ ಸಮುದಾಯ ಆಳುವ ಸಮುದಾಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸಮುದಾಯವನ್ನು ಜಾಗೃತಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿ ನಮ್ಮೆಲ್ಲ ಸಮುದಾಯದವರು ರಾಮನಗರ, ಮದ್ದೂರು ಮತ್ತು ಬೆಂಗಳೂರು ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ನಾನು ಶುಭ ಕೋರ್ತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಶೋಷಿತರು ಈ ರಾಜ್ಯವನ್ನು ಆಳ್ತಕ್ಕಂಥ ಸ್ಥಿತಿಗೆ ಬರಲಿ ಅಂತಕ್ಕಂಥದ್ದು ಇವತ್ತಿನ ನನ್ನ ಸಂದೇಶ ಆಗಿರುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. 49 ವರ್ಷ ಆಗಿ 50 ವರ್ಷ ಕಾಲ ಪಾದಾರ್ಪಣೆ ಹೇಗೆ ಅನ್ನಿಸ್ತಾ ಇದೆ ಸರ್ ಈ ವರ್ಷ? ಈಗ ನಮ್ಗೆ ನಮ್ಮೆಲ್ಲಾ ಸಮುದಾಯ ಜಾಗೃತ ಆಗ್ತಾ ಇದೆ. ಎಲ್ಲಾ ಮಹಾಪುರುಷರ ಕನಸನ್ನ ನನಸು ಮಾಡ್ಲಿಕ್ಕೆ ನಮ್ಮ ಸಮುದಾಯ ಎದ್ದು ನಿಲ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಹೋರಾಟಗಳನ್ನ ನಾವು ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಚಳುವಳಿ ನಿಂತು ನೀರಲ್ಲ, ಅದು ನಿರಂತರವಾಗಿರ್ತದೆ. ಹಾಗಾಗಿ ಚಳುವಳಿ ನಮ್ದು ಯಾವಾಗ್ಲೂ ಜೀವಂತ ಇರ್ತದೆ, ಹೋರಾಟ ಯಾವಾಗ್ಲೂ ನಿರಂತರವಾಗಿರ್ತದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಲಿಕ್ಕೆ ನಾವು ಯಾವಾಗ್ಲೂ ಸಹ ನಿರಂತರ ಹೋರಾಟದಲ್ಲಿರ್ತೇವೆ. ಸ್ವಾಮೀಜಿಗಳಿಗೆ ಸ್ವಾಮೀಜಿಗಳಾಗಿ ಹೋರಾಟಕ್ಕೆ ಬಂದಿದ್ದು ತುಂಬಾ ಕಡಿಮೆ ಸಮಾಜದಲ್ಲಿ. ಆ ರೀತಿ ನೋಡ್ಲಿಕ್ಕೆ ಹೋದ್ರೆ ಭಾರತ ಹೋರಾಟಕ್ಕೆ ಬಂದಂತ ಸ್ವಾಮೀಜಿಗಳಿಗೆ ಹಿಂದೆ ಏನಾದ್ರು ಟೀಕೆ ಟಿಪ್ಪಣಿಗಳು ಅಷ್ಟೆಲ್ಲ ಬರ್ತಾ ಇದೆಯಾ? ಅವನ್ನೆಲ್ಲನೂ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಸಮಾಜದಲ್ಲಿ ಬರ್ತವೆ. ಎಲ್ಲಾ ಟೀಕೆ ಟಿಪ್ಪಣಿಗಳನ್ನ ಮೀರಿ ನಿಂತವರು ಬಾಬಾ ಸಾಹೇಬ್ರು, ಭಗವಾನ್ ಬುದ್ಧರು, ಬಸವಣ್ಣವರು. ಹಾಗಾಗಿ ನಾವೆಲ್ಲಾ ಟೀಕೆ ಟಿಪ್ಪಣಿಗಳನ್ನ ಸಮಾನವಾಗಿ ತಗೋಬೇಕಾಗಿದೆ. ಹಾಗಾಗಿ ನಮ್ದು ಮಧ್ಯಮ ಮಾರ್ಗ, ಹಾಗಾಗಿ ಸಮಾನವಾಗಿ ಸ್ವೀಕರಿಸ್ತಾ ಇದ್ದೇವೆ. ಉರ್ಲಿಂಗಿ ಪೆದ್ದಿ ಮಠನ ಯಾಕೆ ಜನ ವಿಶ್ವಾಸ ಅದ್ರ ಮೇಲೆ ಇಡಬೇಕು ಅಂತ? ಈಗ ಉರ್ಲಿಂಗ ಪೆದ್ದಿ ಮಠ ಅನ್ನೋದು ಇದು 12ನೇ ಶತಮಾನದ ಬಸವಾದಿ ಶರಣರ ಕಾಲದಿಂದ ಬಂದಂತ ಮಠ ಆಗಿರೋದ್ರಿಂದ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ಹಲವಾರು ಮಠಗಳ ಸಾಲಿನಲ್ಲಿ ಇದು ಒಂದು ಮಠ ಆಗಿರುತ್ತೆ. ಇದು ಈ ಸಮುದಾಯದ ಒಂದು ಜೀವಂತ ಜೀವನಾಡಿದ್ದಂತ ಮಠ ಇದು. ಹಾಗಾಗಿ ಈ ಮಠ ಇನ್ನು ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ಈ ಸಮುದಾಯಕ್ಕೆ ಒಂದು ಶಿಖರವಾಗಿ ಬೆಳೆಯುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಬಹುತೇಕ ಮಠಗಳಿಗೆ ಸರ್ಕಾರ ಅನುದಾನ
ಆ ರೀತಿ ನಿಮ್ಮ ಮಟ್ಟದಿಂದ ಸರ್ಕಾರ ನಾವು ಯಾವಾಗ್ಲೂ ಸರ್ಕಾರದ ಅನುದಾನಕ್ಕೆ ಯಾವಾಗ್ಲೂ ನಾವು ಕೇಳ್ಕೊಂಡಿರ್ಲಿಲ್ಲ. ಈ ವರ್ಷ ಸರ್ಕಾರದವರು ವಿಶೇಷವಾಗಿ ಗುರುತು ಮಾಡಿ ಯಾವುದು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿತಾ ಇದೆ, ಯಾವುದು ಜನರ ಪರವಾಗಿದೆ, ಯಾರು ಬಡವರ ಪರವಾಗಿದೆ ನೋಡಿ ಈ ಸರಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ. ಅದನ್ನ ಯಾವ ರೀತಿ ಮಟ್ಟದಲ್ಲಿ ಉಪಯೋಗ ಈಗ ಇಲ್ಲಿ ನಮ್ಮಲ್ಲಿ IAS ಅಕಾಡೆಮಿ ಮತ್ತೆ ಸ್ನಾತಕೋತ್ತರ ಕೇಂದ್ರ, PG ಸೆಂಟರ್ಸ್ ಮತ್ತೆ ಪ್ಯಾರಾಮೆಡಿಕಲ್, ನರ್ಸಿಂಗ್ ಕಾಲೇಜುಗಳು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಆ ಅನುದಾನವನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ, ಜೈ ಭೀಮ್. ಸ್ವಾಮೀಜಿಗಳ ಹುಟ್ಟುಹಬ್ಬಕ್ಕೆ ಏನು ಸರ್, ಪ್ರತಿ ವರ್ಷ ಅವ್ರಿಗೆ ನಾವು ಏನು ಶುಭ ಕೊಡ್ತಾ ಇದ್ದೋ ಅದೇ ರೀತಿಯೇ ಕಳೆದ ಒಂದು ಮೂರು ವರ್ಷದಿಂದ ಒಂದು ಗ್ರ್ಯಾಂಡ್ ಆಗಿ ಒಂದು ಮಾದರಿಯಾಗಿ ಒಂದು ಬಸವಣ್ಣ ಮತ್ತು ಬುದ್ಧ ಅವರು ಬಾಬಾ ಸಾಹೇಬ್ರವರ ಒಂದು ತತ್ವ ಸಿದ್ಧಾಂತ ಅಳವಡಿಸೋ ರೀತಿಯಲ್ಲಿ ಮಾದರಿಯಾಗಿ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇವತ್ತೂ ಕೂಡ ನಮ್ಮ ಗಾಂಧಿನಗರದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ತಿರುಗೋಳಿಸಿಲ್ಲ, ಅಲ್ಲಿಂದ ಮಠಕ್ಕೆ ಬಂದು ಇಲ್ಲಿ ಒಂದು ಬುದ್ಧ ವಂದನೆಯನ್ನು ಮಾಡಿ ನಂತರ ಸರ್ಕಾರಿ ಮಕ್ಕಳುಗಳಿಗೆ ಪಠ್ಯಪುಸ್ತಕ ವಿತರಣೆ ಮತ್ತು ಇನ್ನಿತರ ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಸಂಘಟನೆ ವತಿಯಿಂದನೂ ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಲ್ರೆಡಿ ಗುರುಗಳ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಮಠಕ್ಕೆ ಎಲ್ಲ ಬೇರೆ ಬೇರೆ ಜಿಲ್ಲೆ ಮತ್ತು ಮೈಸೂರು ತಾಲೂಕು ಹಾಗೂ ಗಾಂಧಿನಗರದ ಎಲ್ಲ ನಿವಾಸಿಗಳಿಂದ ಮತ್ತು ಮಠದ ಭಕ್ತರು ಅವ್ರುಗಳೇ ವಾಲಂಟಿಯರ್ ಆಗಿ ಒಂದೊಂದು ವಹಿಸ್ಕೊಂಡಿಲ್ಲ, ನಮ್ಮ ಗುರುಗಳ ಭವನಕ್ಕೆ ನಾನು ಅದು ಮಾಡ್ತೀನಿ ಅಂತೇಳಿ ವಾಲಂಟಿಯರ್ ಆಗಿ ಅವರೇ ಬಂದು ಮಾಡ್ತಾ ಇರೋದು ಒಂದು ಸಡಗರದ ವಾತಾವರಣ ಇದೆ.